3 ಆಂಬುಲೆನ್ಸ್ ಹೋಗ್ತಿದೆ ಗುರು, ಒಂದಲ್ಲ ಎರಡಲ್ಲ 3 ಹೋಗ್ತಿದ್ದಾವೆ. ಬೇಗ ಮುಂದೆಯಿಂದ ಅವ್ರು ಆಂಬುಲೆನ್ಸ್ ಹೋಗೋದಕ್ಕೆ ಬೇಗ ದಾರಿ ಬಿಟ್ಕೊಡೋಣ ಅಂತ ಅಂದ್ಬಿಟ್ಟಿಲ್ಲ ನೋಡಿ. ಮುಂದೆ ಹೋಗಿ ಹೆಂಗೆ ತೋರ್ತಾ ಇರ್ತಾರೆ, ಆಂಬುಲೆನ್ಸ್ ಮುಂದೆ ಹೋಗ್ಬಿಟ್ರೆ ನಾವು ಬೇಗ ಹೋಗ್ಬೋದು ಅಂತಂದ್ಬಿಟ್ಟು ಅಟ್ಲೀಸ್ಟ್ ಸ್ವಲ್ಪನಾದರೂ ಆಂಬುಲೆನ್ಸ್ಗೆ ದಾರಿ ಬಿಡ್ಸೋಣ, ಬೇಗ ಆಂಬುಲೆನ್ಸ್ಗೆ ಹೋಗೋಕ್ಕೆ ಬಿಡೋಣ ಅಂತಂದ್ಬಿಟ್ಟಲ್ಲ. ಆಂಬುಲೆನ್ಸ್ಗಿಂತ ಮುಂದೆ ನಾವೇ ಬೇಗ ಹೋಗ್ಬಿಡೋಣ ಮನೆಗೆ. ಬೆಂಗಳೂರಲ್ಲಿ ಬಿಸಿ ಲೈಫು ಗುರು. ಮನೆಗೆ ಹೋಗಬೇಕು ಅಂತಂದರೆ ಅಯ್ಯೋ ದೇವ್ರೆ, ಅಟ್ಲೀಸ್ಟ್ ಯಾವುದಾದ್ರು ಆಂಬುಲೆನ್ಸ್ ಬಂದರೆ ಆಂಬುಲೆನ್ಸಿಂದ ಹೋಗ್ಬಿಡೋಣ ಅಂತ 90% ಪೀಪಲ್ ಹಿಂಗೆ ಇರ್ತಾರೆ. ಆಂಬುಲೆನ್ಸ್ ಬಂದಿದೆ ಅಂತಂದರೆ ದೇವರೇ ಇದೇನಪ್ಪ ನಮ್ಗೆ ಅದೃಷ್ಟ, ಬೇಗ ಇದರಿಂದ ಏನಾದರೂ ಹೋಗ್ಬಿಟ್ರೆ ಮನೆಗೆ ಬೇಗ ಸೇರ್ಕೊಬಿಡೋಣ ಅಂತ ಅಂದ್ಕೊಳ್ಳೋ ಜನನೇ ಜಾಸ್ತಿ. ನಾವು ಕೆಲವೊಂದು ಟೈಮ್ ಹಂಗೆ ಅಂದ್ಕೊತೀವಿ, ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಬೇಗ ರೀಚ್ ಆಗೋಕ್ಕಾಗಲ್ಲ. 1 ಅವರ್ ಇರುತ್ತೆ, 2 ಅವರ್ ಇರುತ್ತೆ. ಕಿಲೋಮೀಟ್ರ್ ಡಿಸ್ಟೆನ್ಸ್ ನೋಡಿದ್ರೆ ಬರೀ 5 ಕಿಲೋಮೀಟ್ರು 10 ಕಿಲೋಮೀಟ್ರ್ ಇರುತ್ತೆ. 10 ಕಿಲೋಮೀಟ್ರಿಗೆ ನಾವು 1 ಅವರ್ 2 ಅವರ್ ರೈಡ್ ಮಾಡಬೇಕಾಗುತ್ತೆ. ಅಂಥದ್ರಲ್ಲಿ ಯಾವುದಾದ್ರೂ ಆಂಬುಲೆನ್ಸ್ ಬಂದುಬಿಟ್ರೆ ಆಲ್ಮೋಸ್ಟ್ ಗುರು ಇವರೇ ಅಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಡ್ತಾರೆ. ಆಂಬುಲೆನ್ಸ್ ಸಿಕ್ಕಿದೆ ಅಂದರೆ ಸಾಕು, ಆಂಬುಲೆನ್ಸಿಂದ ಹೋಗ್ಬಿಟ್ರೆ ಅಪ್ಪ ನನಗೊಂದು ಮಿನಿಮಮ್ ಒಂದು 10 ನಿಮಿಷನಾದರೂ ಟೈಮ್ ಸೇವ್ ಆಗುತ್ತೆ ಅಂತ ಅಂದ್ಕೊಳ್ಳೋ ಜನನೇ ಜಾಸ್ತಿ. ಆಂಬುಲೆನ್ಸ್ಗೆ ದಾರಿ ಬಿಡೋಣ ಅನ್ನೋರು ತುಂಬ ಕಮ್ಮಿ ಇದೆ. ಆಂಬುಲೆನ್ಸ್ ಬರ್ತಿದೆ ಅಂದರೆ ಸರಿಯಪ್ಪ ಹೋಗ್ಬಿಟ್ಟು ಮುಂದೆ ಬಿಡೋಣ, ಬೇಗ ಆಂಬುಲೆನ್ಸ್ ಬರ್ತಿದೆ ಅಂತಂದರೆ ಬೇಗ ಸಿಗ್ನಲ್ ಬಿಟ್ಬಿಡ್ತಾರೆ, ಬೇಗ ಹೋಗ್ಬಿಡೋಣ. ಇನ್ನು ಆಂಬುಲೆನ್ಸಿಂದ ಹೋದರೆ ಸ್ವಲ್ಪ ಜನ ಅಲ್ಲೇ ಕಾದ್ಕೊಂಡಿರ್ತಾರೆ, ಬೇಗ ಆಗೋಲ್ಲ. ಆಂಬುಲೆನ್ಸಿಂದ ಹೋದರೆ ವರ್ಕೌಟ್ ಆಗೋಲ್ಲ, ಆಂಬುಲೆನ್ಸ್ ಮುಂದೆ ಹೋಗ್ಬಿಡೋಣ. ಬೇಗ ಹೋಗ್ಬೇಕಂತಂದರೆ ಬೆಸ್ಟ್ ಎಕ್ಸಾಂಪಲ್ಲು ಆಂಬುಲೆನ್ಸಿಂದನೇ ಹೋಗಬೇಕು ಗುರು. ಬೇಗ ಹೋಗಬೇಕು, ಬೇಗ ಮನೆಗೆ ಮಿನಿಮಮ್ ಒಂದು 10 ನಿಮಿಷನಾದರೂ ಮುಂಚೆ ಹೋಗಬೇಕು ಅಂತಂದರೆ ಆಂಬುಲೆನ್ಸ್ ಯಾವುದಾದ್ರೂ ಬಂದರೆ ಆಂಬುಲೆನ್ಸಿಂದ ಹೋಗ್ಬಿಟ್ರೆ ಬೆಟರ್ ದೆನ್ ಸಿಗ್ನಲ್ಸು. ನಮಗೆ ಟಕ್ಕಂತ ಸಿಗ್ನಲ್ಸ್ ಬಿಟ್ಬಿಡ್ತಾರೆ. ಆ್ಯಂಡ್ ಜನ ಕೂಡ ಒಂದು ಸ್ವಲ್ಪ ಆಂಬುಲೆನ್ಸ್ಗೆ ದಾರಿ ಬಿಡ್ತಾರೆ, ಅಷ್ಟೊಂದು ಕೆಟ್ಟವರು ಇಲ್ಲ, ದಾರಿ ಬಿಟ್ಬಿಡ್ತಾರೆ. ಅದರಿಂದಾಗಿ ಸ್ವಲ್ಪ ಬೇಗ ತಲುಪ್ಬೋದು ನಾವೇನಾದರೂ. ಇಲ್ಲ ನಾನು ಅಂದ್ಕೊಳ್ಳಿ, ನಾನು ರೈಡ್ ಬೇಗ ಮುಗಿಬೇಕು, ಹೋಗ್ತಾ ಇರ್ತೀನಿ, ಹೆವಿ ಟ್ರಾಫಿಕ್ಕು. ಆ ಟೈಮಲ್ಲಿ ಏನಾದರೂ ಆಂಬುಲೆನ್ಸ್ ಬಂದರೆ ಸಡನ್ನಾಗಿ ಹಿಂಗೆ ಹಿಂದೆ ಹೋಗ್ಬಿಡ್ತೀವಿ, ಆಂಬುಲೆನ್ಸಿಂದೆ ಆರಾಮಾಗಿ ಎಸ್ಕೇಪ್ ಆಗಿಬಿಡ್ಬೋದು ಟ್ರಾಫಿಕ್ಕಿಂದ. ಆ್ಯಂಡ್ ಇನ್ನೊಂದೇನೆಂದರೆ, ಇನ್ ಕೇಸ್ ನಾನು ಆಂಬುಲೆನ್ಸ್ ಹಿಂದೆ ಇಲ್ಲ ಮುಂದೆ ಇದ್ದೀನಿ ಅಂತಂದರೆ 100% ನಾನು ಆಂಬುಲೆನ್ಸ್ ಹೋಗೋದಕ್ಕೆ ದಾರಿ ಮಾತ್ರ ನಾನು ಟ್ರೈ ಮಾಡ್ತೀನಿ. ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ. ಇಲ್ಲ ಗಾಡಿ ಹೋಗೋಕ್ಕಾಗಿಲ್ಲ, ನನ್ನ ಮುಂದೆ ಆಪ್ಷನ್ ಇದೆ, ಇವಾಗ ಸಿಗ್ನಲ್ ಇದೆ, ನನ್ನ ಮುಂದೆ ಒಂದು 100 ಮೀಟರ್ 200 ಮೀಟರ್ ಸಿಗ್ನಲ್ ಇದೆ, ಹೆವಿ ಟ್ರಾಫಿಕ್ ಇದೆ ಅಂತಂದರೆ 100% ನಾನು ಅಲ್ಲಿ ಮಾಡೋ ಕೆಲಸ ಗಾಡಿ ಅಲ್ಲೇ ನನ್ನ ಹಿಂದೆ ಇರೋ ಕಸ್ಟಮರ್ಗೆ ಕೈ ಕೊಟ್ಬಿಟ್ಟು, ಸರ್ ದಯವಿಟ್ಟು ನೀವು ಗಾಡಿ ಎತ್ಕೊಂಡು ಬನ್ನಿ, ನಾನು ಸಿಗ್ನಲಲ್ಲಿ ಇರ್ತೀನಿ ಅಂತ ಓಡೋಗಿ, ಸರ್ ಆಂಬುಲೆನ್ಸ್ ಬರ್ತಿದೆ, ಸಿಗ್ನಲ್ ದಯವಿಟ್ಟು ಹೋಗ್ಬಿಡಿ ಅಂತ ಅಂದ್ಬಿಟ್ಟು ನಾನು ಕಳಿಸ್ಕೊಡ್ತೀನಿ. ನಾನೇನಾದರೂ ಮುಂದೆ ನನಗೆ ಆಪ್ಷನ್ ಇಲ್ಲ ಅಂತಂದರೆ ನಾನು ಹಿಂದೆನೇ ಹೋಗ್ತೀನಿ.